ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾವುದಿದು ಅನ್ನೋ ನಂಬರಿಂದ ಫೋನ್ ಬರ್ತಾ ಇದೆಯಲ್ಲ. ಹಲೋ ಹಲೋ ಸುಬ್ರಹ್ಮಣ್ಯ, ನಿನ್ನ ಜೀವನದಲ್ಲಿ ಹೊಸ ಅಲೆ ಬರ್ತಾ ಇದೆ, ಶುಭ ಘಳಿಗೆ ಕೂಡ ಬರ್ತಾ ಇದೆ. ಕ್ಷಮಿಸಿ, ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ನಾಳೆ ಸಂಜೆ ಆಗೋದ್ರೊಳಗೆ ನಿಮ್ಮನೆ ಹಿಂದೆ ರಿಂಗ್ ರೋಡಲ್ಲಿರೋ ರೆಸ್ಟೋರೆಂಟ್ಗೆ ಹೋಗು. ನಿನ್ನ ಜೀವನದಲ್ಲೇ ಬಯಸದ ಬಾಗಿಲು ಓಪನ್ ಆಗುತ್ತೆ. ನೀನ್ ಊಹೆನೇ ಮಾಡಕ್ಕಾಗದೆ ಇರುವಂತಹ ಆಶ್ಚರ್ಯ ನಿನಗಾಗುತ್ತೆ. ಈ ಅವಕಾಶನ ಕಳ್ಕೋಬೇಡ. ನೆನ್ಪಿರ್ಲಿ, ನಾಳೆ ಇಷ್ಟೊತ್ತಿಗೆ ರೆಸ್ಟೋರೆಂಟ್. ಅಲ್ಲ, ನೀವು ಯಾರು ಹೇಳಿ? ಏನು ಮಾತಾಡ್ತಾ ಇದ್ದೀರಾ ನೀವು? ಮತ್ತೆ ಈ ನಂಬರಿಗೆ ಕಾಲ್ ಮಾಡಬೇಡ. ಮಾಡಿದ್ರು ಏನು ಸಿಗಲ್ಲ. ಶುಭಗಳಿಗೆ ಬಂದಾಗ ನಿರ್ಲಕ್ಷ್ಯ ಮಾಡಬೇಡ. ಅಲ್ಲ, ಅದೆಲ್ಲ ಸರಿ. ನೀವು ಯಾರು ಅಂತ ಹೇಳಿ ಮೊದಲು ನನಗೆ. ನನ್ನನ್ನ ನಿನ್ ಹಿತೈಷಿ ಅನ್ಕೋ. ನನ್ನ ಮಾತನ್ನ ನಂಬು. ನಿನ್ ಜೀವನ ದಿಕ್ಕೆ ಬದಲಾಗುವಂತಹ ಸಮಯ ಬಂದಾಯ್ತು. ನಾಳೆ ಇಷ್ಟೊತ್ತಿಗೆ ರಿಂಗ್ ರೋಡಲ್ಲಿರೋ ರೆಸ್ಟೋರೆಂಟ್. ಹಲೋ ಹಲೋ ಹಲೋ, ಯಾರಪ್ಪ ಇದು? ಏನು ಮಾತಾಡ್ತಾ ಇದ್ದಾರೆ ಇವರು? ನನಗೇನು ಅರ್ಥನೇ ಆಗ್ತಾ ಇಲ್ವಲ್ಲ. ಇದೆಲ್ಲ ನಂಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ವಲ್ಲ. ನಾನು ಯಾರು ಅಂತ ಇವ್ರಿಗೆ ಗೊತ್ತು, ನಮ್ಮ ಮನೆ ಎಲ್ಲಿದೆ ಅಂತ ಗೊತ್ತು. ಇರಲಿ, ರಿಂಗ್ ರೋಡಲ್ಲಿರೋ ರೆಸ್ಟೋರೆಂಟ್ ಅಲ್ವಾ, ಹೋಗಿ ನೋಡೇ ಬಿಡೋಣ. ಒಳ್ಳೇದಾಗುತ್ತೆ ಅಂತ ಬೇರೆ ಅಂತ ಇದ್ದಾರೆ. ಒಳ್ಳೇದಾಗೋದು ಹೇಗಾದರೆ ಏನು, ನೋಡ್ಕೊಂಡ್ರೆ ಆಯ್ತು. ಆಂಜನೇಯ ಕಪ್ಪಡಪ್ಪ. ನಾಳೆ ಇಷ್ಟೊತ್ತಿಗೆ ನಿನ್ನ ಜೀವನ ಮಾತ್ರ ಅಲ್ಲ ಸುಬ್ಬು, ನನ್ನ ಜೀವನ ದಿಕ್ಕು ಬದಲಾಗುತ್ತೆ. ಆಗಿದ್ದಾಗಲಿ ನಾಳೆ ಸುಬ್ಬುಗೆ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ದೇವ್ರೆ, ನನ್ನ ಹುಡುಗ ನನಗೆ ಸಿಗೋ ಹಾಗೆ ಮಾಡು, ನನ್ನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ಮಾಡು ಪ್ಲೀಸ್. ಇಲ್ಲ ಗೀತಾ, ನಾನಂತೂ ಇನ್ ತಡ ಮಾಡಲ್ಲ. ನಾಳೆನೆ ಸುಬ್ಬು ಪ್ರಪೋಸ್ ಮಾಡ್ತೀನಿ. ಆದ್ರೆ ಮನೆ ಹತ್ರ ಅಂತೂ ಪ್ರಪೋಸ್ ಮಾಡೋದಕ್ಕಾಗಲ್ಲ. ಒಳ್ಳೆ ಜಾಗದಲ್ಲಿ ಅವನು ಪ್ರಪೋಸ್ ಮಾಡಬೇಕು. ಕರೆಕ್ಟು, ನೀನ್ ಹೇಳ್ತಿರೋದು ಸರಿನೇ. ಆದ್ರೆ ನಮ್ಮನೆ ಹತ್ರ ಅಂತ ಒಳ್ಳೆ ಜಾಗ ಯಾವ್ದಿದೆ? ಲೇ ನೋಡು, ನಿಮ್ಗೆ ಯಾವ್ದಾದ್ರು ಜಾಗ ಗೊತ್ತಿದ್ರೆ ನನಗೆ ಹೇಳು. ಕರೆಕ್ಟ್ ಅಲ್ವಾ? ಪ್ರಪೋಸ್ ಮಾಡೋದಕ್ಕೆ ಒಳ್ಳೆ ಜಾಗ ಅದು. ಸರಿ ಕಣೆ, ಸುಬ್ಬುನ ಅಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ನಾಳೆನೆ ಪ್ರಪೋಸ್ ಮಾಡ್ತೀನಿ. ನಾಳಿದ್ದೆ ಮದ್ವೆ ಆಗ್ತೀನಿ. ಆಚೆ ನಾಳಿದ್ದು ಮಕ್ಕಳು, ಮುಂದಿನ ವಾರ ನಾಮಕರಣ. ಅಯ್ಯೋ ಲೇ, ಆಯ್ತು, ನೀನ್ ಆಮೇಲೆ ಕಾಲ್ ಮಾಡ್ತೀನಿ. ಇಡ್ತೀನಿ. ಬಾಯ್ 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 ಬಾಯ್. ಲೆಟರ್ನಲ್ಲಿ ಏನೂ ಕ್ಲೂ ಬಿಟ್ಕೊಳ್ಬಾರ್ದು. ಏನಾದ್ರೂ ಕಾರಣ ಹೇಳಿ ಅವನ್ನ ಅಲ್ಲಿ ಕರೆಸ್ಬೇಕು. ಆಮೇಲೆ ಸರ್ಪ್ರೈಸ್ ಕೊಡೋಣ. ಪ್ರೀತಿಯ ಸುಬ್ಬು, ನೀನು ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ನಿನಗೋಸ್ಕರ ನೀನು ಏನೂ ಆಸೆ ಪಟ್ಟಿಲ್ಲ. ಆದ್ರೆ ಈಗ ನೀನು ನಿನ್ನ ಕಷ್ಟಗಳನ್ನೆಲ್ಲ ಕಳೆದು ಜೀವನದಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿ ಇರೋಕ್ಕೆ ಒಂದು ಅವಕಾಶ ಇದೆ. ನಿನ್ನ ಜೀವನ ಇನ್ಮೇಲೆ ಬದಲಾಗತ್ತೆ. ಭಾಗ್ಯಲಕ್ಷ್ಮಿ ಮನೆ ಬಾಗಿಲಿಗೆ ಬರೋ ಅಂಥ ಸಮಯ. ನಿನಗೆ ಒಂದು ಸರ್ಪ್ರೈಸ್ ಇದೆ. ಈ ವಿಷಯ ಕೇಳಿ ನೀನು ನಿಜವಾಗ್ಲೂ ಖುಷಿ ಆಗತ್ತೆ. ಏನು ಅಂತ ತಿಳ್ಕೋಬೇಕು ಅಂದರೆ ನಾಳೆ ಸಂಜೆ ಬ್ಲ್ಯಾಕ್ ಪ್ಯಾಂಟ್ ವೈಟ್ ಶರ್ಟ್ ಹಾಕ್ಕೊಂಡು
ಮನೆ ಹಿಂದೆ ಇರೋ ರಿಂಗ್ ರೋಡ್ನಲ್ಲಿರುವ ರೆಸ್ಟೋರೆಂಟಿಗೆ ಬಾ. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ಈ ಲೆಟ್ರು ನಾಳೆ ಸುಬ್ಬು ಕೈಗೆ ಸಿಗೋ ಹಾಗೆ ಮಾಡ್ತೀನಿ. ಅವನು ಈ ಲೆಟ್ರು ಓದಿದ್ಮೇಲೆ ಮಿಸ್ ಮಾಡದೆ ಬಂದೇ ಬರ್ತಾನೆ. ಬದುಕು ಬದಲಾಗತ್ತೆ ಅಂದ್ರೆ ಯಾರು ತಾನೇ ಬರೋದಿಲ್ಲ. ನಾಳೆ ಸುಬ್ಬು ಬರ್ತಿದ್ದ ಹಾಗೆ ನನ್ನ ಮನ್ಸಲ್ಲಿರೋ ಪ್ರೀತಿನ ಎಲ್ಲನೂ ಅವನ ಹತ್ರ ಹೇಳ್ಕೊತೀನಿ. ನನ್ನ ಮದುವೆ ಆಗು ಅಂತ ಕೇಳ್ಕೊತೀನಿ. ಆಗ ಅವ್ನು ನನ್ನ ಪ್ರೀತಿ ಒಪ್ಕೊಂತಾನೆ, ನನಗೆ ತಾಳಿ ಕಟ್ತಾನೆ. ಇದನ್ನ ನೆನ್ಸ್ಕೋತಿದ್ರೆ ಎಷ್ಟು ಖುಷಿ ಆಗ್ತದೆ. ನಾಳೆ ಯಾವಾಗ ಆಗುತ್ತೋ. ಏನಿ ತಯಾರಿ ಮನದಲ್ಲಿ ನೂರು ಬಾರಿ ಒಲವಿನ ಖಾತರಿ. ಏನಿ ಎದೆಲಿ ದಿನವಿಡೀ ನಿನ್ನ ನೋಡು ಮುಗಿಯದ ಚಾಕರಿ. ಅಮ್ಮ ಹೋಗ್ಬರ್ತೀನಿ. ಸರ್ ಒಂದು ಕೊರಿಯರ್ ಇದೆ. ಕೊರಿಯರಾ? ಹಾಂ ಸರ್. ಅಡ್ರೆಸ್ಸು ಕರೆಕ್ಟಾಗಿದೆಯಲ್ಲ. ಹಿತೈಷಿ ಇದು ಯಾರು ಕಳ್ಸಿರೋದು ಗೊತ್ತಾ? ಇಲ್ಲ ಸರ್, ಫ್ರಮ್ ಅಡ್ರೆಸ್ ಇಲ್ಲ, ಯಾವುದೋ ಹಿತೈಷಿ ಅಂತ ನೇಮ್ ಇದೆ ನೋಡಿ ಸರ್. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆನ್ನೆ ನೋಡಿದ್ರೆ ವಿಚಿತ್ರವಾಗಿ ಫೋನ್ ಬಂತು, ಇವತ್ತು ನೋಡಿದ್ರೆ ಲೆಟ್ರ್ ಬಂದಿದೆ. ಯಾರು ಕಳಿಸಿರ್ಬೋದು? ಏನಿದೆ ಇದರಲ್ಲಿ? 4 ಗಂಟೆ, ರಿಂಗ್ ರೋಡು, ಲೊಕೇಶನ್ನು, ಡ್ರೆಸ್ ಕೋಡ್. ನಿಮ್ಮ ಮನೆ ಹಿಂದೆ ರಿಂಗ್ ರೋಡಲ್ಲಿರೋ ರೆಸ್ಟೋರೆಂಟ್ಗೆ ಹೋಗಬೇಕು. ಏನೇನು ಫೋನಲ್ಲಿ ಹೇಳಿದ್ರು ಅದೆಲ್ಲ ಇಲ್ಲಿದೆಯಲ್ಲ. ಪದೇ ಪದೇ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಏನೋ ವಿಷಯ ಇರಬೇಕು. ಏನು ಅಂತ ಹೋಗಿ ನೋಡೋಣ. ಅಷ್ಟು ಯಜಮಾನ್ರ ಮನೆಗೆ ಹೋಗಿ ಏನು ಕೆಲಸ ಇದೆ ಎಲ್ಲ ಮುಗಿಸಿ ಆಮೇಲೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬೇಕು. ಎಲ್ಲರೂ ನಿನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಒಳ್ಳೆ ಹುಡುಗನ ಹುಡ್ಬೇಕು ಅಂತ ದೊಡ್ಡಪ್ಪ ಹೇಳಿದಾರಂತೆ. ದೊಡ್ಡಪ್ಪ ಹೇಳಿದ ಇಂಥ ಡಿಸಿಷನ್ ನಮ್ಮನೇಲಿ ಯಾರು ತಗೋತಾರೆ ನೀನೇ ಹೇಳು. ಅಪ್ಪನ ಹತ್ರ ಇವತ್ತು ಮಾತಾಡಲೇಬೇಕು. ದೇವ್ರೆ, ನನ್ನ ಪ್ರಪಂಚದಲ್ಲಿ ನಾನು ತುಂಬ ಪ್ರೀತಿಸೋರು ಅಂದರೆ ಒಂದು ನನ್ನ ಅಪ್ಪ, ಇನ್ನೊಂದು ಸುಬ್ಬು. ಆದರೆ ಅವರಿಬ್ಬರ ಜೊತೆ ನನ್ನ ಪ್ರೀತಿ ವಿಷಯ ಹೇಳ್ಕೊಳಕ್ಕೇ ಭಯ ಆಗ್ತಿದೆ. ಪ್ರೀತಿಸೋರ ಹತ್ರ ಪ್ರೀತಿ ವಿಷಯ ಹೇಳ್ಕೊಳ್ಳೋದು ಇಷ್ಟೊಂದು ಕಷ್ಟ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಪ್ಪನ ಹತ್ರ ಸುಬ್ಬು ವಿಷಯ ಮಾತಾಡೋಷ್ಟು ಧೈರ್ಯ ಕೊಡು ದೇವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.